ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಅಂದರೆ 1 ಟಕ್ಸ್ ಈ ಥರ 4 ಟಕ್ಸ್ ಬ್ಲೌಸ್ ಇರುತ್ತಲ್ವ, ಸೊ ಇದನ್ನು ನಾವು ಕಟೋರಿಗೆ ಕನ್ವರ್ಟ್ ಮಾಡಿ ಯಾವ ಥರ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಕೆಲವೊಂದಿಷ್ಟು ಜನ ಸಾದಾ ಬ್ಲೌಸು ತೊಡ್ತಾ ಇರ್ತಾರೆ, ಅವರು ನೀವೇ ಕಟೋರಿ ಕೊಟ್ಬಿಡಿ ಇದಕ್ಕೆ ನೋಡಿ ಅಂತ ಹೇಳ್ತಾರಲ್ವ. ಸೊ ಆವಾಗ ನಾವು ಯಾವ ಥರ ಸಾದಾ ಬ್ಲೌಸಿಗೆ ಯಾವ ಥರ ನಾವು ಕಟೋರಿನ ಕಟ್ ಮಾಡ್ಕೊಳ್ಳೋಣ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗಾದರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಮೊದಲಿಗೆ ಈ ಥರ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಈ ಥರ ಎಷ್ಟಿದೆ ನೋಡ್ಕೋಬೇಕು. ಇದನ್ನು ಬ್ಲೌಸ್ ಲೆಂತ್ 13 ಇಂಚ್ ಇದೆ. ಹಾಗೆ ಇಲ್ಲಿ ಚೆಸ್ಟ್ ಎಷ್ಟಿದೆ ನೋಡ್ಕೋಬೇಕು. ಸ್ವಲ್ಪ ಬಟ್ಟೆ ಜಾಸ್ತಿ ಇಳಿಸ್ಕೊಬಿಡಿ, 8.5 ಇದೆ. ಸೊ ನಾನೀಗ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇದು ನಮ್ದು ಆವಾಗಲೇ ಚೆಸ್ಟು 8.5 ಬಂದಿತ್ತಲ್ಲ, 8.5ಗೆ 2 ಇಂಚ್ ಆ್ಯಡ್ ಮಾಡಿಕೊಂಡು 10.5 ಇಟ್ಕೊಂಡಿದ್ದೀನಿ. 10.5ನ ಆ್ಯಡ್ ಮಾಡ್ಕೊಂಡಿದ್ದೀನಿ, 10.5 ಇಂಚ್ ಇಟ್ಕೊಂಡಿದ್ದೀನಿ. ಸೊ 10.5 ಇಂಚ್ ನಾವು ಚೆಸ್ಟ್ ತೊಗೊಂಡಿದ್ದೀವಿ. ಈಗ ಹಾಗೆ ಬ್ಲೌಸ್ ಲೆಂತ್ ತೊಗೊಳ್ಬೇಕಲ್ಲ, ಸೊ ಬ್ಲೌಸ್ ಲೆಂತ್ ತೊಗೊಳ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಅಂಚಿದೆ. ಸೊ ಅಂಚಿರೋ ಕಾರಣ ನಾನು 1 ಇಂಚು ತೊಗೊಳ್ತಿದ್ದೀನಿ. ಅದೇ ಅಂಚಿರಲಿಲ್ಲ ಅಂದರೆ 1.5 ಇಂಚ್ ತೊಗೊಳ್ಬೇಕಾಗುತ್ತೆ. ಸೊ ನೋಡಿ, ನಾನಿಲ್ಲಿ 1 ಇಂಚು ಮಡ್ಚೋದಕ್ಕೆ ತೊಗೊಳ್ತೀನಿ, ಬ್ಯಾಕ್ ಪಟ್ಟಿ ಮಡ್ಚೋದಕ್ಕೆ. ಹಾಗೆ 13 ಇಂಚು ಬ್ಲೌಸು ಕರೆಕ್ಟ್ ಲೆಂತ್ ಇದೆ. 13 ಇಂಚು ಪ್ಲಸ್ ಅರ್ಧ ಇಂಚು ಶೋಲ್ಡರ್ದು ಸ್ಟಿಚಿಂಗ್ ಮಾರ್ಜಿನ್ ಅಂತ 13.5 ತೊಗೊಳ್ತಿದ್ದೀನಿ ಟೋಟಲ್ ಆಗಿ. ಟೋಟಲ್ ಆಗಿ 13.5 ತೊಗೊಂಡೆ. 13.5 ಪ್ಲಸ್ ಇದು 1 ಇಂಚ್ ಬಂದರೆ 14.5. ಸೊ ಈ ಕಡೆನೂ ಕೂಡ ಅದೇ ಥರ ತೊಗೊಳ್ಬೇಕು. ಈ ಕಡೆಯೂ ಕೂಡ 14.5 ಮಾರ್ಕ್ ಹಾಕೊಂಡೆ. ಸೊ ಇದಾದ ನಂತರ ಇದನ್ನು ಈ ಕಡೆ ಮಾಡ್ಕೊಳ್ತೀನಿ. ಇದಾದ ನಂತರ ಈ ಥರ ಇದನ್ನು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೋಬೇಕು. ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ತರ್ಟಿ 34 ಸೈಜಿಂದು ಬ್ಲೌಸ್ ಆಗ್ತಿದೆ. 34 ಸೈಜಿಂದು 34, 36, 38 ಇದ್ರ ಮೇಲೆ ಅಂದರೆ 34, 36, 38 ಈ ಥರ ಬ್ಲೌಸ್ಗಳಿಗೆ 2.5 ಇಂಚ್ ನೆಕ್ ಬಿಟ್ಟ ತೊಗೊಳ್ಬೇಕು. ಅದೇ 28, 30 ಈ ಥರ 32 ಈ ಥರ ಇತ್ತಂದರೆ ನೆಕ್ ಬಿಡ್ತಿನ 2 ಇಂಚ್ ತೊಗೊಳ್ಬೇಕು, ಯಾಕಂದರೆ ಅದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಅದೇ 34, 36, 38 ಇದ್ದರೆ ಅವ್ರದ್ದು ಹಿಂಬದಿ ಏನು ಬೆನ್ನು ಅಗಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ 2.5 ತೊಗೊಳ್ಬೇಕು. ಸೊ ನಾನೀಗ 2.5ನ ತೊಗೊಳ್ತಿದ್ದೀನಿ. ಶೋಲ್ಡರ್ನ 3 ಇಂಚು ತೊಗೊಳ್ತೀನಿ. ಮಾಡೇನಿ. ಆರ್ಮೋಲ್ ನೋಡೋಣ, ಬ್ಲೌಸಿಂದ ಎಷ್ಟಿದೆ ನೋಡ್ಕೊಳ್ಳೋಣ. ನೋಡಿ, ಅವ್ರದ್ದು ಆರ್ಮೋಲು 5 ಇಂಚಿದೆ. ನೋಡಿ, ಈ ಥರ ಒಂದು ಲೈನ್ ಸಹ ಇಳಿತಿದ್ದೀನಿ ನಾನು. ಸ್ಟ್ರೈಟಾಗಿ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಮದು ಆರ್ಮೋಲ್ ಎಷ್ಟಿದೆ ಅಂತ. ಅವ್ರದ್ದು 5 ಇಂಚು ಆರ್ಮೋಲ್ ಇದೆ. 5 ಇಂಚು ಅವ್ರದ್ದು ಆರ್ಮೋಲು ಲೆಂತ್ ಇದೆ. ಸೊ 5 ಇಂಚಿಗೆ ಡ್ರಾ ಮಾಡ್ಕೊತೀನಿ ಇಲ್ಲಿ.
ಈ ಥರ ಸ್ಟ್ರೈಟಾಗಿ ಲೈನ್ ಎಳ್ಕೋಬೇಕು. ಎಳ್ಕೊಂಡ ನಂತರ ಇಲ್ಲಿ ಬ್ಯಾಕ್ ಸೈಡು ಒಂದ್ರ ಮೇಲೆ 2 ಗೆರೆ ಎಳ್ಕೊಂಡು ಇದನ್ನು ಆರ್ಮೋಲ್ನ ತೆಗಿಬೇಕು. ಇನ್ನು ನೋಡಿ ಅವ್ರದ್ದು ಬ್ಯಾಕ್ ಪಟ್ಟಿ ಇದು ಎಷ್ಟಿದೆ ನೋಡ್ಕೊಳ್ಳೋಣ. ಇದು 4.5 ಮೇಲೆ 2 ಗೆರೆ ಇದೆ. ಅವರು ಒಂದು ಅರ್ಧ ಇಂಚು ಕಡಿಮೆ ಇಡೋಕೆ ಹೇಳಿದ್ದಾರೆ ಈ ಪಟ್ಟಿನ, ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇಟ್ಟು ತೊಗೊಳ್ಳೋಣ. ಇಲ್ಲಿ 1 ಇಂಚ್ ಏನು ಮಡ್ಚೋದಕ್ಕೆ ಬಿಟ್ಟಿದ್ದಲ್ಲ, ಸೊ ಅದನ್ನು ಬಿಟ್ಟು ಈ ಕಡೆ ನಾವು ಮಾರ್ಕ್ನ ಮಾಡ್ಕೋಬೇಕು. 4.5 ಮೇಲೆ 2 ಗೆರೆ ಅಂತ ಇದೆ. ನಾವು ಅರ್ಧ ಇಂಚು ಮೈನಸ್ ಮಾಡಿದರೆ 4 ಮೇಲೆ 2 ಗೆರೆನ ತಗೊಳ್ಬೇಕಾಗುತ್ತೆ. ಇನ್ನು ನಾವು ಬ್ಯಾಕ್ ಶೇಪ್ನ 3 ಇಂಚು ಇಟ್ಕೊಳ್ತೀನಿ ನಾನು. ನೀವು ನಿಮಗೆ ಬೇಕಾದಷ್ಟು ಇಟ್ಕೋಬೋದು, ಜಾಸ್ತಿನೂ ಇಟ್ಕೋಬೋದು, ಕಡಿಮೆನೂ ಇಟ್ಕೋಬೋದು. ಇದನ್ನು ಇಲ್ಲಿ ನಾವು ನೆಕ್ನ ತಗೋಬೇಕಾಗುತ್ತೆ. ಈ ಥರ ನೋಡಿ, ಈ ಥರ. ಸೊ ಇದಿಷ್ಟು ಬ್ಯಾಕ್ ಪಾರ್ಟು. ಇದು ಬ್ಯಾಕ್ ಪಾರ್ಟು. ಸೊ ಇದಿಷ್ಟು ಬ್ಯಾಕ್ ಪಾರ್ಟಿಂದು. ಇದನ್ನೀಗ ಕಟ್ ಮಾಡ್ಕೊಂಬಿಡೋಣ. ನೆಕ್ನ ಕಟ್ ಮಾಡ್ಕೊತೀನಿ. ಈಗ ಫ್ರಂಟಿಂದು ಕಟ್ ಮಾಡೋಣ. ಸೊ ಫ್ರಂಟಿಂದು ಕಟ್ ಮಾಡೋಕ್ಕೆ ಆಗಲೇ ನಾವು ಇಲ್ಲಿ ಕಟ್ ಮಾಡಿದಾಗ, ಸೊ ಈ ಕಡೆಯಿಂದನೇ ಮಾಡೋಣ ಬಿಡಿ. ನೋಡಿ, ಆಗಲೇ ನಾವು ಈ ಕಡೆಯಿಂದ ಕಟ್ ಮಾಡಿದ್ದೀವಿ. ಸೊ ಈ ಕಡೆನ ನಾವು ತಗೊಳ್ಳೋಣ. ನೀಟಾಗಿ ಬ್ಲೌಸ್ನ ನೀಟಾಗಿ ಹಾಕ್ಕೊಳ್ಬೇಕು. ಇಲ್ಲೊಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ, ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು 10.5 ಇದೆ ನೋಡ್ಕೊಳ್ಳಿ ಒಂದ್ಸಲ. ಸ್ವಲ್ಪ ಕಡಿಮೆ ಬರ್ತಿದೆ ನೋಡ್ಕೊಳ್ಳಿ, ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ದೇನೆ. ಈಗ ಪರ್ಫೆಕ್ಟ್ ಇದೆ ಅಲ್ಲಿ. ಸೊ ಈಗ ನಾನು ಮಾರ್ಕ್ ತಗೋತೀನಿ. ನೋಡಿ, ಇದು ಫ್ರಂಟಿಂದು 2.5 ಇಂಚು ಕಾಣಿಸ್ತಿದೆಯಾ ನಿಮಗೆ? ಈ ಕಡೆಯಿಂದ ನಾನು ಹಾಕ್ತೀನಿ ರೀ. ಓಕೆ, ಈಗ ಕಾಣಿಸ್ತಲ್ವ? ಸೊ ಓಕೆ, ಈ ಕಡೆಯಿಂದ ಹಾಕ್ತೀನಿ ನೋಡಿ. 2.5 ಇಂಚು ನೆಕ್ ಬಿಟ್ಟು 2.5 ಇಂಚು, ಹಾಗೆ ಶೋಲ್ಡರ್ ಬಂದು 3 ಇಂಚು, ಆರ್ಮ್ ಹೋಲು 5 ಇಂಚ್ ಇತ್ತಲ್ವ? ಸೊ 5 ಇಂಚಿಗೆ ಮಾರ್ಕ್ ಹಾಕೋತೀನಿ. ನಿಮಗೆ 5 ಇಂಚು. ಸೊ 5 ಇಂಚನ್ನ ಸ್ಟ್ರೈಟಾಗಿ ಎಳ್ಕೊಂಡ್ಬಿಡೋಣ. 5 ಇಂಚಿಗೆ ಎಳ್ಕೊಂಡು, ಇದು ಫ್ರಂಟ್ ಇದಾಗಿರೋದ್ರಿಂದ ಅರ್ಧದ ಮೇಲೆ 2 ಇಂಚು
ತೊಗೊಂಡು ಒಳಗೆ ತೊಗೊಂಡು ಇದನ್ನು ಈ ಥರ ಶೇಪ್ ಕೊಡ್ತೀನಿ. ಇದಾದ ನಂತರ ಈಗ ನಾವು ಇದರದ್ದು ಲೆಂತ್ ತೊಗೊಳ್ಬೇಕಲ್ವ. ಲೆಂತ್ ತೊಗೊಳೋಕ್ಕಿಂತ ಮೊದಲು ಫ್ರಂಟಿದ ನೆಕ್ ನಾನು 6.5 ಇಟ್ಕೊಳ್ತೀನಿ. ನಾರ್ಮಲಿ ನೀವು ಫ್ರಂಟಿಂದ ಏನಿರುತ್ತಲ್ಲ ಸೇಮ್ ತೊಗೊಳ್ಳಿ ಆಯಿತಾ. 6.5 ತೊಗೊಂಡು ಈ ಥರ ನೆಕ್ನ ತೊಗೊಳ್ಳಿ ಈ ಥರ. ಇದಾದ ನಂತರ ಈಗ ನಾವು ಬ್ಲೌಸಿಂದ ಉದ್ದ ತೊಗೋಬೇಕಲ್ವ. ಸೊ ಉದ್ದ ತೊಗೊಳ್ಬೇಕು ಅಂತಂದರೆ ಕಟೋರಿಗೆ ಯಾವ ಥರ ಬ್ಲೌಸು ಉದ್ದ ತೊಗೋಬೇಕು ಅಂದರೆ, ಈಗ ನೋಡಿ ಬ್ಲೌಸನ್ನ ಈ ಥರ ನೀಟಾಗಿ ಹಾಕ್ಕೊಂಡು ಈ ಶೋಲ್ಡರಿಂದ ಇಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಇದೆಯಲ್ವ, ನೀಟಾಗಿ ಮೊದಲು ಬ್ಲೌಸ್ನ ಹಾಕ್ಕೊಳ್ಳಿ. ನೋಡಿ ಇಲ್ಲಿವರೆಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿರೋರಿಗೆ ತೊಗೋಬೇಕು. ಇಲ್ಲಿ ನೋಡಿ ಈ ಥರ 11 ಇಂಚ್ ಬರ್ತಾ ಇದೆ. ಇಲ್ಲಿದು ಕ್ರಾಸ್ ಪಟ್ಟಿ ಬಿಡಬೇಕು, ಇಲ್ಲಿ ಮಾತ್ರ ಅಂದರೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದು 11 ಇಂಚ್ ಬರ್ತಾಯಿದೆ. ಸೊ 11 ಇಂಚಿಗೆ ನಾವು 1 ಇಂಚು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಶೋಲ್ಡರಲ್ಲಿ ಒಂದು ಸ್ವಲ್ಪ 1/2 ಇಂಚ್ ಬೇಕು, ಹಾಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವು 12 ಇಂಚ್ ತೊಗೊಳ್ಬೇಕು. ಇಂಚು ಓಕೆ. ಸೊ 12 ಇಂಚಿಗೆ ಲೈನನ್ನು ಡ್ರಾ ಮಾಡ್ಕೋಬೇಕು ಈ ಥರ ಡ್ರಾ ಮಾಡ್ಕೊಂಡ ನಂತರ ಈಗ ನಾವು ಇದರಲ್ಲಿ ಕಟೋರಿನ ತೆಗಿಬೇಕು. ಸೊ ಕಟೋರಿನ ತೆಗಿಬೇಕು ಅಂತಂದರೆ ಮೊದಲಿಗೆ ಇದು ನೋಡಿ, ಇದು ಬ್ಲೌಸ್ ಅಲ್ವಾ. ಸೊ ಬ್ಲೌಸು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇದೆ. 7 ಇಂಚ್ ಅಂದರೆ ಇಲ್ಲಿಂದ ಈ ಕಡೆಗೆ 2 ಇಂಚು ಬಿಡ್ತೀನಿ. 2 ಇಂಚು ಇಲ್ಲಿ ಬಿಟ್ಟು 5 ಇಂಚು ನಾನು ಈ ಥರ ತೊಗೋತೀನಿ. 2 ಇಂಚು ಇಲ್ಲಿಂದ ಮೈನಸ್ ಮಾಡ್ತೀನಿ. ಇಲ್ಲಿಂದ ನಿಮ್ದು ಎಷ್ಟೇ ಇರಲಿ, ಇಲ್ಲಿಂದ 2 ಇಂಚು ಮೈನಸ್ ಮಾಡಿ ನಾನು 5 ಇಂಚನ್ನ ತೊಗೊಳ್ತಿದ್ದೀನಿ. ಸೊ 5 ಇಂಚು ನಾವು ಇಲ್ಲಿ ಕಟೋರಿಗೆ ತೊಗೊಳ್ತೀನಿ. ಇಲ್ಲಿಂದ ಅಲ್ಲಿಗೆ 5 ಇಂಚು ತೊಗೊಳ್ತೀನ. ಇಲ್ಲಿಂದ ಇಲ್ಲಿಗೆ ನಾನು 3.25 ಇಂಚು ತೊಗೊಳ್ತೀನಿ. 3.25 ಇಂಚು ಆಯ್ತಲ್ವ. ಸೊ ಹಾಗೆ ಇಲ್ಲಿಗೆ ನಾವು ನೆಕ್ನ ಕೂಡಿಸ್ಕೋಬೇಕಾಗತ್ತೆ. ಇಲ್ಲಿಗೆ ನಮ್ಮದು ನೆಕ್ ಏನು ಶೇಪ್ ಬಂದಿರುತ್ತಲ್ವ, ಇಲ್ಲಿಗೆ ಇದನ್ನು ನೋಡಿ ಈ ಥರ ನೀಟಾಗಿ ನಿಧಾನವಾಗಿ ಈ ಥರ ತಂದು ಇದಕ್ಕೆ ಈ ಥರ ಕೂಡಿಸ್ಕೋಬೇಕು. ಈ ಥರ ನೆಕ್ನ ಕೂಡಿಸ್ಕೋಬೇಕು. ಅದನ್ನು ಕಟೋರಿನ ಈ ಥರ ಕೂಡಿಸ್ಕೊಂಡು ಇಲ್ಲಿ ಒಂದು 1/2 ಇಂಚು ಮೇಲೆ ತೊಗೋಬೇಕು. ಇದು ಯಾಕಂದರೆ ಈ ಥರ ಕ್ರಾಸಾಗಿ ನೋಡಿ, ಈ ಥರ ಕ್ರಾಸಾಗಿ ಲೈನ್ನ ಈ ಥರ ಡ್ರಾ ಮಾಡ್ಕೊ, ಅಂದರೆ ಈ ಥರ ಕ್ರಾಸಾಗಿ ಈ ಥರ ಹೋಗಬೇಕು ಈ ಥರ. ಸೊ ಇದಿಷ್ಟು ಇಲ್ಲಿ 2 ಇಂಚು ನಮಗೆ ಫಿಟ್ಟಿಂಗಿಗೆ ಈ ಥರ ಬರುತ್ತೆ. ಇಲ್ಲಿಂದ 8 ಇಂಚು ಚೆಸ್ಟ್ ಬರುತ್ತೆ ನೋಡಿ. ಈ ಥರ ಬ್ಲೌಸು ನಮ್ಮದು ಕೂರುತ್ತೆ ಈ ಥರ. ಇದನ್ನು ಕಟ್ ಮಾಡ್ಕೊಂಬಿಡೋಣ. ಆರ್ಮೋಲ್ ಕಟ್ ಮಾಡ್ತೀನಿ. ಇದಾದ ನಂತರ ನೆಕ್ಕು, ಆಮೇಲೆ ಈ ಕಟೋರಿನ ಕಟ್ ಮಾಡ್ಕೋಬೇಕು.
ಸೊ ಇದು ಫ್ರಂಟು, ಇದು ಬ್ಯಾಕು. ಈಗ ನಾವು ಈ ಕಟೋರಿನ ತಕ್ಕೋಬೇಕಾಗತ್ತೆ. ಇಲ್ಲಿ ಉಳಿದಿರುವಂಥ ಪೀಸ್ನ ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಉಳಿದಿರುವಂಥ ಪೀಸ್ನ ಈ ಥರ ನೀಟಾಗಿ ಹಾಕ್ಕೊಂಡು ಇದು ಏನಿರುತ್ತಲ್ವ ಇದನ್ನು ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಯಾವ ಥರ ಎಲ್ಲಿ ಜಾಗ ಕೊಡುತ್ತೆ ನೋಡಿ ಆ ಥರ ಕ್ರಾಸಾಗಿ ಇಟ್ಕೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕಿ, ಹಾಗೆ ಇಲ್ಲಿಂದ 1.5 ಇಂಚು, ಹಾಗೆ ಇದೆಷ್ಟಿದೆ ನೋಡಿಕೊಂಡು ಇದ್ರದ್ದು ಸೆಂಟ್ರಲ್ಲಿ ಮಾರ್ಕ್ ಹಾಕಿ ಇಲ್ಲಿಂದ 1.5 ಇಂಚಿನ ಕೆಳಗೆ ತಗೋಬೇಕು. ಈ ಥರ ತಗೊಂಡು ಇದನ್ನು ನಾವು ಕೂಡಿಸ್ಕೋಬೇಕಾಗತ್ತೆ. ಈ ಥರ ಇಲ್ಲಿಂದ ಒಂದು 1/2 ಇಂಚ್ವರೆಗೆ, ಇಲ್ಲಿಂದ 1/2 ಇಂಚ್ ಮೇಲೆ ಇದನ್ನು ಕೂಡಿಸ್ಕೊಳ್ಳೋಣ. ಹಾಗೆ ಇದನ್ನು ಈ ಥರ ಚಿಕ್ಕದು ಮಾಡ್ಕೊತಾ 1/2 ಇಂಚಿಗೆ ಜೋಡಿಸ್ಕೋಬೇಕು. ಇದನ್ನು ತೆಗೆದು ಬಿಡೋಣ. ಈ ಥರ ನೆಕ್ ಹಾಕೊಳ್ಳಿ. ಒಂದು ನಿಮಿಷ. ಈ ಥರ ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಕಟೋರಿ ಪೀಸ್. ಇನ್ನು ಕ್ರಾಸ್ ಪಟ್ಟಿ ಎಲ್ಲ ಕಟ್ ಮಾಡ್ಕೊಂಬಿಡಿ ಆಯಿತಾ. ಸೊ ಅರ್ಥ ಆಯ್ತು ಅಂದ್ಕೋತೀನಿ. ಇನ್ನು ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.